ನಮಸ್ತೆ 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ ವಿಚ್ಚಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಡಿಸ್ಟ್ರಿಕ್ಟ್ ಕಾರವಾರ ತಾಲೂಕಿನ ಶೇರ್ವಾಡ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಅವರು ಒಬ್ಬ ತುಂಬಾ ಕಿರಿಯ ವ್ಯಕ್ತಿಯಾಗಿದ್ಕೊಂಡು ಈ ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಭಾಸ್ಕರ್ ಕಿಂದಾರ್ಕರ್. ಸರ್, ಈಗ ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್? ನಾನು ಕಾರವಾರ ತಾಲೂಕಿನ ಶಿರ್ವಾಡ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಓಕೆ, ಒಳ್ಳೇದು ಅಂತ ಅನಿಸ್ತಾ ಇದೆ ಸರ್. ಈ ಬಾರಿ ನೀವು ಸೇವೆ ಮಾಡಲಿಕ್ಕೆ ತುಂಬ ಆಸಕ್ತಿ ಇದೆ, ಮಾಡ್ತಾ ಇದ್ದೇನೆ, ಮಾಡ್ತಾ ಹೋಗ್ತಾ ಇದ್ದೀವಿ ಸರ್. ಈ ಬಾರಿ ನೀವು ಗೆದ್ದಂತ ಲೀಡಿಂಗ್ ವೋಟ್ ಏನಿತ್ತು ಸರ್? ಈ ಬಾರಿ ಲೀಡಿಂಗ್ ವೋಟ್ 496 ಸಮಥಿಂಗ್ ಇತ್ತು. 496 ಸಮಥಿಂಗ್ ಇತ್ತು ಲೀಡಿಂಗ್, ಅದು ಎಕ್ಸಾಕ್ಟ್ ನೆನಪಿಲ್ಲ. ಟೋಟಲ್ ಸರ್ ಅಂದಾಜು ಅಂದರೆ ಟೋಟಲ್ ಈಗ ಎಷ್ಟು ಓಟು ನಿಮಗೆ ಬಂದಂತದೆ ಸರ್? ಈಗ ನನಗೆ ವೋಟ್ ಆಗಿದೆ 496 ಸರ್. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್? ಈಗ ನೀವು ನಮಗೆ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಪಾರ್ಟಿ ಇಂಡಿಪೆಂಡೆಂಟ್ ಇಂದ ಆದಂಥದ್ದು ಸರ್. ಈಗ ನಿಮ್ಮ ಅವಧಿ ಈಗ ಕಳೆದ ಬಾರಿಯೆಲ್ಲ ಸಹ ನಿಮ್ಮ ಅವಧಿ ಈಗ ಮುಗಿದಿದೆ. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ಒಂದು ಜನಸೇವೆನ ನೀವು ಮಾಡ್ತಾ ಬಂದ್ರಿ ಸರ್? ಈಗ ಜನಸೇವೆ ಮಾಡ್ತಾ ಇದ್ದೀನಿ. ಫುಲ್ ಎಲ್ಲ ಸ್ಕೀಮ್ಸ್ ಎಲ್ಲ ಇದೆ, ಅದು ಜನರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳುವುದು, ಅವ್ರು ಎಲಿಜಿಬಲ್ ಇದ್ದರೆ ಅವ್ರಿಗೆ ಕೊಡಿಸೋದು, ಅದೆಲ್ಲ ಮಾಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಮನೆ ಇರಲಿ, ಶೌಚಾಲಯ ಇರಲಿ, ಅಂದರೆ ಬೇರೆ ಬೇರೆ ವಿಡೋ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ಎಲ್ಲ ಅವರಿಗೆ ತಿಳಿಸಿ ಅವರಿಗೆ ಎಲಿಜಿಬಲ್ ಇದ್ದರೆ ಅವರಿಗೆ ಕೊಡ್ತಾ ಇದ್ದೀವಿ ಸರ್. ಈಗ ನೀವೊಂದು ಸಾಧಾರಣ ವ್ಯಕ್ತಿಯಾಗಿದ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ, ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಾಯಿ, ತಂದೆ, ಸಹೋದರರಾದರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಈಗ ನಮ್ಮ ಫ್ಯಾಮಿಲಿಯಿಂದ ಯಾರು ರಾಜಕೀಯದಲ್ಲಿ ಇಲ್ಲ. ನನಗೆ ಪಬ್ಲಿಕ್ ಹೇಳಿದರು ನೀನು ರಾಜಕೀಯದಲ್ಲಿ ಹೋಗು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ ಸರ್. ಈಗ ಏನು ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಸರ್? ಈಗ ಉದ್ದೇಶ ಅಂದರೆ ಸಮಾಜ ಸೇವೆ ಮಾಡೋದಕ್ಕಾಗಿ ಬಂದಂಥದ್ದು ಸರ್. ಈಗ ನಿಮ್ಮ ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚಿನ ಆದ್ಯತೆ ಈಗ ನೀವು ಯಾವುದ್ರ ಬಗ್ಗೆ ಈಗ ನೀವು ನೀಡಬೇಕು ಅಂತ ಅಂದ್ಕೊಂಡಿರುವಂಥದ್ದು? ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಆದ್ಯತೆ ಅಂದರೆ ನಾನು ಲಿಟ್ರಸಿ ಎಜುಕೇಷನಿಗೆ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಎಜುಕೇಷನ್ ಇದ್ರೇ ಎಲ್ಲ ಸಾಧ್ಯ, ಇಲ್ಲಾಂದರೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ ಜನರಿಗೆ. ಅದ್ರ ಮೇಲೆ ಹೇಳ್ತಾ ಹೋಗ್ತಾ ಇರೋದು ಸರ್. ಈ ಒಂದು ರಾಜಕೀಯ ಜೀವನಕ್ಕೆ ನಿಮಗೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರಾಯ್ತಾರೆ ಸರ್? ಈಗ ನಮ್ಮ ಊರಿನ ಜನರೇ ನನಗೆ ಗುರುಗಳು, ಅವರೇ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ ರಾಜಕೀಯಕ್ಕೆ. ಖಂಡಿತ ಸರ್, ನಿಮ್ಮ ಮಾತು ಒಂದು ಸತ್ಯ. ಅವರ ಒಂದು ಅಮೂಲ್ಯವಾದ ಒಂದು ಮತ ನೀಡಿದ್ರಿಂದಾಗಲೇ ನೀವೊಂದು ಈ ಸ್ಥಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಜನತೆಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಮೂಲಕ ಜನರಿಗೆ ಹೇಳೋದು ಇಷ್ಟ ಅಂತ ಹೇಳಿದರೆ, ಓಕೆ ನಾನು ಅವ್ರ ಸೇವೆ ಮಾಡ್ತಾ ಇರ್ತೀನಿ, ಇದುವರೆಗೆ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸ ಕೊಡ್ತೀನಿ. ಇದೇ ಪಂಚಾಯತಿಯಲ್ಲಿ ಇರಲಿ ಇಲ್ಲದೆ ಹೋಗಲಿ, ನನ್ನ ಹತ್ರ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ. ನಾನು ಸಂಪೂರ್ಣ ಒಂದು ಜನಸೇವೆನ ಮಾಡ್ತಾ ಇರ್ತೀನಿ. ಇದೇ ರೀತಿ ಇನ್ನು ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.